ತೋಟದಿಂದ ಮುಗಿಸಿ ಬಂದದ್ದು ನಾನು. ಇಲ್ಲಿ ಮುಳ್ಳಿಕಟ್ಟೆ ಅಂತ ಉಂಟು, ಕ್ರಾಸ್ ಇತ್ತು, ಸ್ವಲ್ಪ ಅಪಾಯದ ತಿರುವು, ಹೈವೇ ಅಲ್ಲ. ಆ ದಿವಸ ಗುಡ್ಡಂಬಾಡಿ ಷಷ್ಠಿ, ಜನ ಜಾಸ್ತಿ ಇದ್ರು, ವೆಹಿಕಲ್ಗಳು ಜಾಸ್ತಿ ಇತ್ತು. ಆತ್ಮೀಯ ವೀಕ್ಷಕರಿಗೆ ಬಾಸುಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಹೆರಂಜಾಲು ಗೋಪಾಲ ಗಾಣಿಗರ ಬಗ್ಗೆ ಮಾತಾಡ್ತಿದ್ವಿ, ಅವರ ಸಾಧನೆ ಹಾದಿಯ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಹಾಗೆ ಎಪಿಸೋಡ್ ಅನ್ನ ಮುಂದುವರಿಸೋಣ. ಈ ಎಪಿಸೋಡ್ ಅಲ್ಲಿ ಅವರ ಮುಂದಿನ ಪಯಣ ಏನಾಗಿತ್ತು ಅನ್ನೋದನ್ನ ತಿಳಿಯೋಣ. ಹಾಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಹಾಗೆ ಜನಪ್ರಿಯ ಭಾಗವತರನ್ನ ನಾವು ಬರಮಾಡಿಕೊಳ್ಳೋಣ ನಮ್ಮ ಕಾರ್ಯಕ್ರಮಕ್ಕೆ. ಸರ್, ತಮಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಅಂದ್ರೆ ವೈವಾಹಿಕ ಜೀವನ ಮತ್ತೆ ಮಕ್ಕಳ ಬಗ್ಗೆ, ಮಡದಿ ಮಕ್ಕಳ ಬಗ್ಗೆ ಒಂದೆರಡು ಮಾತು ಸರ್. ಯಾಕಂದ್ರೆ ಯಕ್ಷಗಾನ ಕಲಾವಿದರಿ ಎಲ್ಲ ಬೇಕಾಗಿದ್ದದು. ಸಂಸಾರ ಒಂದು ಸರಿಯಾಗಿದ್ರೆ ಕಲಾವಿದನು ಸರಿಯಾಗಿರ್ತಾರಲ್ಲ ಸರ್, ಅವರ ಸಪೋರ್ಟ್ ಬೇಕಲ್ಲ ಸರ್. ಅದ್ರ ಬಗ್ಗೆ ತಿಳಿಸಿ ಸರ್. ನನ್ನ 28ನೇ ವಯಸ್ಸಿನಲ್ಲಿ ಮದುವೆ ಆಯಿತು. ಸಾವಿತ್ರಿ ಎನ್ನುವಂತ ಹೆಣ್ಣಿನೊಂದಿಗೆ ನನ್ನ. ಎಲ್ಲಿನವರು ಸರ್ ಅವರು? ಇಲ್ಲಿ ಸಮೀಪದ ನೆರೆ ಗ್ರಾಮದ ಅರೆಹೊಳೆ ಅಂತ. ಅರೆಹೊಳೆ ಅಂದ್ರೆ ಇಲ್ಲಿಂದ ಒಂದು 4 ಕಿಲೋಮೀಟರ್. ಅರೆಹೊಳೆ ಕ್ರಾಸ್ ಅಂತಿದೆ. ಅರೆಹೊಳೆ ಕ್ರಾಸ್. ಅಲ್ಲಿಂದ ಒಳಗೆ ಅಲ್ಲಿ ನಾರಾಯಣ ಗಾಣಿಗ ಅಂತ ಅವ್ರ ಮಗಳು ಸಾವಿತ್ರಿ ಅಂತ, ಅವಳ ಕರಗ್ರಹಣ ಮಾಡಿದೆ. ಹಾಗೆ ದಾಂಪತ್ಯ ಜೀವನದ ಪ್ರತೀಕ ಎಂಬಂತೆ ಇಬ್ಬರು ಮಕ್ಕಳು. ಹಿರಿಯವಳ ಮಗಳು, ಎರಡನೇವ ಮಗ ರಮ್ಯಾ ಮತ್ತು ಪಲ್ಲವ. ಇಬ್ಬರು ಮಕ್ಕಳು. ಅಂದ್ರೆ ಈಗ ಮಡದಿ ಅವರ ಸೈಡ್ ಅಲ್ಲಿ ಯಾರು ಯಕ್ಷಗಾನದವ್ರು ಇದ್ದಾರೆ ಸರ್? ಇಲ್ಲ ಇಲ್ಲ ಇಲ್ಲ. ಈಗ ನಿಮ್ಮ ಮಕ್ಕಳಿಗೆ ಯಕ್ಷಗಾನ ಆಸಕ್ತಿ ಇದೆ, ಮಗನಿಗಿದೆ? ಮಗಳು ಯಕ್ಷಗಾನ ಅಭ್ಯಾಸ ಮಾಡಿದ್ಲು. ಅವಳಿಗೆ ಈ ಕೇಂದ್ರ ಸರ್ಕಾರದ ಒಂದು ಸ್ಕಾಲರ್ಶಿಪ್ ಬರ್ತಿತ್ತು. ನಮ್ಮ ಅಪ್ಪಯ್ಯ ಇರುವಾಗಲೇ ಮಾಡಿದ್ದು ಸ್ಕಾಲರ್ಶಿಪ್. ಒಂದು 4 ಅವಳು SLC ಅವರಿಗೆ ಬರ್ತಿತ್ತು. ಅಂದ್ರೆ ಮತ್ತೆ ಮಗ ಅವನಿಗೂ ಎಜುಕೇಶನ್, ಅವಳಿಗೆ ಡಿಗ್ರಿ ಆಗಿತ್ತು, ಮಗಳಿಗೆ. ಇವನಿಗೂ ಡಿಗ್ರಿ ಆಗಿತ್ತು. ಸ್ವಲ್ಪ ಯಕ್ಷಗಾನದ ಗೀಳು ಹತ್ತಿದ ಕಾರಣವೇನೋ ಮಗನಿಗೆ ಸ್ವಲ್ಪ ಈ ಎಜುಕೇಶನ್ ಸ್ವಲ್ಪ ಹಾಳಾಯ್ತು. ಡಿಗ್ರಿ ಕಲ್ತಿದ್ರ? ಡಿಗ್ರಿ ಮಾಡಿತ್ತು, ಮತ್ತೆ ನಿಲ್ಸಿಬಿಟ್ರು. ಅದ್ರ ಸ್ವಲ್ಪ ಅದರಲ್ಲಿ ಡಿಗ್ರಿಯಲ್ಲಿ ಇದಾಗ್ಲಿಲ್ಲ. ಯಕ್ಷಗಾನ ಒಳ್ಳೆ ಹಾಡ್ತಾನೆ. ಈಗಿನ ಪ್ರೇಕ್ಷಕರಿಗೆ ಬೇಕಾದದ್ದು. ಮತ್ತೆ ನಮ್ಮ ಹೆರಂಜಾಲ ಶೈಲಿ ಉಂಟಲ್ಲ ನನ್ನದ್ದು, ಆ ಶೈಲಿಯೂ ಉಂಟು. ಮತ್ತೆ ಏಕಪಾಠಿ ಅಂದ್ರೆ ನಿಮ್ಮ ತರನೇ ಒಂದು ಸಲ ಹೇಳಿಕೊಟ್ರೆ ಬೈಪಾಠ, ಅದನ್ನ ಅಭ್ಯಾಸ ಮಾಡುವಂತ ಒಂದು ಅವರವರ ಚಾತುರ್ಯ ಅಭ್ಯಾಸ ಮಾಡ್ತಾನೆ. ಸರಿಯಾಗಿ ಕೂತು ಅಭ್ಯಾಸ ಮಾಡಿದ್ದಿಲ್ಲವ, ಆದ್ರೆ ಒಂದು ಸಲ ಒಂದು ಪ್ರಸಂಗ ಹೇಳಿದ್ರೆ ಅಭ್ಯಾಸ ಮಾಡ್ಕೊಡ್ತಾನೆ. ಈ ರೀತಿಯ ಒಂದು ಮನೋಭಾವ, ಒಬ್ಬೊಬ್ಬರ ಮನೋಭಾವ ಒಂದೊಂದರ. ಮೇಳಕ್ಕೆ ಹೋಗ್ತಾರ? ಮೇಳಕ್ಕೆ ಹೋಗ್ತಾ. ಯಾವ ಮೇಳ? ಶನೀಶ್ವರ ಮೇಳ. ಈ ವರ್ಷ ಶನೀಶ್ವರ ಮೇಳಕ್ಕೆ ಪ್ರಧಾನ ಭಾಗವತ ಈ ವರ್ಷ. ಓ, ಹೆಸರು ಕೇಳಿದೆ ನಾನು ಸರ್. ಆದ್ರೆ ಆಮೂಲಾಗ್ರವಾಗಿ ಅಭ್ಯಾಸ ಮಾಡುವಂತ ಇದಿಲ್ಲ. ಅವ್ರವ್ರ ಮನೋಧರ್ಮ ಬಿಡಿ, ಅದೇನೇ ಇರ್ಲಿ. ಅದೀಗಿನ ತರ ಅಂದ್ರೆ ಈಗ ಒಂದು ಸಲ ಒಂದು ಪ್ರಸಂಗ ಅಭ್ಯಾಸ ಆಟ ಇತ್ತಂತ ಅಪಾಯ ಹೇಗೆ ಹೇಳುದು, ಹೇಗೆ ಹೇಳುದು, ಆ ಪದ್ಯ ಹೇಗೆ ಹೇಳುದು, ಈ ಪದ್ಯ ಹೇಗೆ ಹೇಳುದು ಕೇಳ್ಕೊಂಡು ಅಭ್ಯಾಸ ಮಾಡ್ಕೊಂಡು ಹೋಗ್ತಾನೆ, ಪಾಸ್ ಆಗಿ ಬರ್ತಾನೆ. ಅದು ಏಕಪಟ್ಟಿನ ಒಂದ್ಸಲ ಹೇಳಿದ್ರೆ ಸಾಕು. ಆ ರೀತಿಯ ಇದೆ ಕೆಲವು ಪ್ರಸಂಗ. ಅಂದ್ರೆ ನನ್ನ ಒಂದು ಮನೋಭಾವ ಅಂದ್ರೆ ಅವ ಆಮೂಲಾಗ್ರವಾಗಿ ಅಭ್ಯಾಸ ಮಾಡ್ಬೇಕನ್ನೋದು ನನ್ನ ಮನೋಭಾವ. ಆದ್ರೆ ಅದಕ್ಕೆ ಕೆಲವರು ಒಗ್ಗುದಿಲ್ಲ, ಕೆಲವರು ಒಗ್ತಾರೆ, ಕೆಲವರಿಗೆ ಪೂರ್ತಿ ತಿಳಿಬೇಕನ್ನುವಂತ ಭಾವನೆ ಇರ್ತದೆ. ಕೆಲವರಿಗೆ ಇಷ್ಟು ಸಾಕು, ಕೆಲವರಿಗೆ ಸಾಕು, ಇವತ್ತಿಗೆ ಸುಧಾರಿಸಿ ಬಿಡು. ಅಂದ್ರೆ ನಾನು ಹೇಳುದೇನೆಂದ್ರೆ ಸರಿಯಾಗಿ ತಿಳ್ಕೊಂಡ್ರೆ ಅದ್ರ ಬಗ್ಗೆ ಹೇಳಲಿಕ್ಕೆ ಗೊತ್ತಿರ್ತದೆ.
ಬೇರೆಯವ್ರಿಗೆ ಹೇಳಿಕೊಡ್ಲಿಕ್ಕೆ ಆಗ್ತದೆ, ಮತ್ತೆ ಇನ್ನೊಬ್ರು ಕೇಳುವ ಪ್ರಮೇಯ ಬರುದಿಲ್ಲ. ಕೇಳುವ ಪ್ರಮೇಯ ಬರುದು ಹೌದೌದು, ಆಗಾಗ ಕೇಳ್ತಿರೋ ಪ್ರಮೇಯ ಅನ್ನೋದು ನಾನು ಹೇಳ್ತಾ ಇರ್ತೇನೆ. ಹಾ. ಆದ್ರೂ ಅವ ಆ ರೀತಿ ಮನೋಭಾವದವ ಅಲ್ಲ. ಹಾ. ಏನೇ ಇರ್ಲಿ, ಆದ್ರೆ ಚುರುಕುತನ ಉಂಟು. ಅಂದ್ರೆ ಒಂದ್ಸಲ ಹೇಳಿದ್ರೆ ಸಾಕಾಗ್ತದೆ, ಅಭ್ಯಾಸ ಮಾಡ್ಕೊಂಡು ಅದನ್ನ ಸಕ್ಸಸ್ ಮಾಡಿ ಸಣ್ಣ ಬರ್ತಾರೆ. ಪ್ರಾಯ ಅಲ್ಲ ಸರ್? ಸಣ್ಣ ಪ್ರಾಯ ಆಯ್ತು, 30 ವರ್ಷ ಆಯ್ತು. ಸಕ್ಸಸ್ ಮಾಡಿ ಮಗಳ ಮದುವೆ ಆಗಿದೆ? ಮಗಳ ಮದುವೆ ಆಗಿತ್ತು. ಮತ್ತೆ ಎಲ್ಲಿ ಕೊಟ್ಟು? ಅಂದ್ರೆ ಇಲ್ಲಿ ಹೊನ್ನಾವರ, ಹಾ. ಹೊನ್ನಾವರದಲ್ಲಿ ಗುಂಡುಬಾಳ ಅಂತ ಕೇಳಿರ್ಬೋದು. ಕೇಳಿ ಸರ್, ಗುಂಡುಬಾಳ. ಅಲ್ಲಿಂದ ಹತ್ತಿರ ಸಮೀಪದ ಹಳ್ಳಿ ಒಂದು ಜಂಬೆ ಬೆಟ್ಟ ಅಂತ. ಏ, ಅಂದ್ರೆ ಇಲ್ಲಿ ಇರುವುದು ಬೈಂದೂರಿನಲ್ಲಿ. ಹಾ, ಇಲ್ಲಿ ಪ್ರಿನ್ಸಿಪಾಲ್ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್. ಪ್ರಿನ್ಸಿಪಾಲ್ ಏನ್ ಹೆಸರು? ನಾಗರಾಜ್ ಶೆಟ್ಟಿ ಅಂತ. ನಾಗರಾಜ್ ಶೆಟ್ಟಿ. ಶೆಟ್ಟಿ ಅಂದ್ರೆ ಆ ಕಡೆ ಶೆಟ್ಟಿ ಅಂತ, ಗಾಣಿಗರಿಗೆ ಹೌದೌದು ಶೆಟ್ಟಿ ಅಂತ. ನಾಗರಾಜ್ ಶೆಟ್ಟಿ ಅಂತ ಅವರಿಗೆ ಮದುವೆ ಮಾಡಿ. ಪ್ರಿನ್ಸಿಪಾಲ್. 2 ಮೊಮ್ಮಕ್ಕಳು. 2 ಮೊಮ್ಮಕ್ಕಳು. ಆಗ್ಲಿ. ಅಥರ್ವ, ವಿದ್ವತ್ ಅಂತ. ಅದು ಕೇಳಲಿಕ್ಕೆ ಆಸಕ್ತಿ ಉಂಟಾದ. ದೊಡ್ಡವನಿಗೆ 1ನೇ ಕ್ಲಾಸಿಗೆ. ಅವ ದೊಡ್ಡವ ಕುಣಿತಿದ್ದ. ಅಂದ್ರೆ ನನ್ನ ಪದ್ಯ ಎಲ್ಲ ಆಯ್ಕೊಂಡೆ, ಯಾವ ಪದ್ಯ ಎಲ್ಲ ಯಕ್ಷಗಾನದ ಆಯ್ಕೊಂಡು ಕುಣಿಯುದು, ಹಾರುದು, ಬೀಳುದು. ಅವ್ರ ಅರ್ಥ ಹೇಳುವಾಗ ಇವೇನಂತ ಅರ್ಥ ಹೇಳ್ತಾ ಇರೋದು, ಈ ರೀತಿ ಒಂದು ರಕ್ತದಲ್ಲಿ ಬಂದಿದೆ. ಆಮೇಲೆ ಒಂದ್ಸಲ ಬಿದ್ದ ಅವ ಕುಣಿಯುವಾಗ. ಬಿದ್ರ ಮೇಲೆ ಅದು ಸುದ್ದಿಗೆ ಹೋಗ್ತಿಲ್ಲ ಈಗ, ಹೆದರಿಕೆ ಇನ್ನು ಬೇಡ ಅಂತ ಬಿದ್ದನ ಇಲ್ವಾ. ಹೌದೌದು, ಅಲ್ಲಿಗೆ ಬಿಟ್ಟ. ಹೌದು. ಮಗನಿಗೆ ಮದುವೆ ಆಗಿಲ್ಲ? ಮಗನಿಗೆ ಮದುವೆ ಆಗಿಲ್ಲ. ಆಗಿಲ್ಲ ಸರ್. ಶನೀಶ್ವರ ಮೇಳದಲ್ಲಿ ಈ ವರ್ಷ ಶನೀಶ್ವರ ಒಳ್ಳೆ ದಾಂಪತ್ಯ, ಒಳ್ಳೆ ಸದ್ಗ್ರಹಿಣಿ, ನನಗೆ ಅನುಕೂಲವಾಗಿದ್ದು. ಅವರು ಮೇಡಮ್ ಬಗ್ಗೆ. ಹೌದು ಸರ್. ಯಕ್ಷಗಾನಕ್ಕೆ ಹೋಗ್ಬೇಕಿದ್ರೆ ನಮಗೆ ಮನೆಯಲ್ಲಿ ಎಷ್ಟು ನಮ್ಮನ್ನು ಬಿಡ್ಬೇಕು. ಹೌದೌದು. ಯಾಕೆಂದ್ರೆ ಎಷ್ಟೊತ್ತಿಗೆ ಏನಂತಿಲ್ಲ, ಬರುದು ಎಷ್ಟೊತ್ತಿಗೂ ಕರೆಯೋದಿಲ್ಲ, ಎಷ್ಟೊತ್ತಿಗೆ ಬರೋದು ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು ಸರ್. ಟೈಮಿಂಗ್ಸ್ ಇಲ್ಲ. ರಾತ್ರಿ ಕೆಲಸ, ಇದಕ್ಕೆಲ್ಲ ಹೊಂದಿಕೊಂಡಿದ್ದವಳು ಹೆಂಡತಿ. ಹೌದು. ಮತ್ತೆ ಕೆಲವು ಸರ್ತಿ ಒಂದು ಬರ್ಲಿಕ್ಕೆ ಆಗದೆ ಇರ್ತದೆ, ಹಲವಾರು ಸಮಯ. ಹೌದು. ಪೈಲಟ್ ಮೇಳಗಳಲ್ಲಿ ಮೊದಲೆಲ್ಲ ಫೋನ್ ಮಾಡುವಷ್ಟು ಅವಕಾಶ ಇರುವುದಿಲ್ಲ. ಅದನ್ನೆಲ್ಲ ಸುಧಾರಿಸ್ಕೊಂಡು ಹೋಗ್ತಿದ್ದಾರೆ. ಆಗ್ಲಿ ಮೇಡಮ್ ಅವ್ರು ನಿಮಗೆ ಧನ್ಯವಾದಗಳು. ಅಂದ್ರೆ ಯಕ್ಷಗಾನ ಕಲಾವಿದರಿಗೆ ಪ್ರೋತ್ಸಾಹ ನೀಡುವುದು ಮುಖ್ಯ. ಅಂದ್ರೆ ಅವರು, ನೀವು ಇಷ್ಟೇ ಹೆಸರು ಮಾಡ್ಲಿಕ್ಕೆ ಅವರೇ ಕಾರಣ. ಹೆಂಡಂದಿರೋ ನಮಗೆ ಅನುಕೂಲ ಆಗಿದ್ರೆ ಯಕ್ಷಗಾನದಲ್ಲಿ ಸಾಧಿಸಬಹುದು. ಖಂಡಿತ. ಮನೆಯ ಪರಿಸರ, ಮನೆಯ ನೆಮ್ಮದಿ ಇರ್ಬೇಕು ಅಲ್ಲ ಸರ್? ಸರ್, ತಾವು ಸಂಸಾರಿಕ ವಿಷಯ ಆದ ನಂತರ ತಮ್ಮ ಮೇಳ ಅಮೃತೇಶ್ವರಿ, ನಮ್ಮ ಹಾಗೆ ಮಂದರಶ್ರೀ ಅಮ್ಮನವರ ಮೇಳಕ್ಕೆ ಮಂದರ್ತಿ ಮೇಳದಿಂದ ಅಮೃತೇಶ್ವರಿ ಮೇಳಕ್ಕೆ ಕರೆ ಬಂತು. ಅಂದ್ರೆ ಅಲ್ಲಿ ಆನಂದ್ ಸಿ ಕುಂದರ್ ಅಂತ ಕೇಳಿರ್ಬೋದು ನೀವು. ಗೊತ್ತಿದೆ ಸರ್. ಒಳ್ಳೆ ಯಜಮಾನರು. ಹೌದು. ಸಮಾಜ ಸೇವೆ. ಧರ್ಮರಾಯ ರತ್ನಾಕರ ಅಂತಲೇ ಹೆಸರು ಪಡೆದವರು. ಒಳ್ಳೆ ಮನುಷ್ಯ, ವ್ಯಕ್ತಿ, ಒಳ್ಳೆ ವ್ಯಕ್ತಿ. ಎಲ್ಲರಿಗೂ ಯಜಮಾನ್ರಿ ಅವರು. ಯಾಕಂದ್ರೆ ಅಷ್ಟೊಂದು ಕಲಾವಿದರಿಗಂತಲ್ಲ, ಹೌದು, ಯಾರೇ ಹೋಗಿ ಕೇಳಿ ಪಾಪ ಪುಣ್ಯ ಇದೆ, ಕನಿಕರ ಇದೆ. ಹೌದು. ಅಂದ್ರೆ ಸಹಕಾರ ಮಾಡದೆ ಇದ್ದ ಜನರೇ ಇಲ್ಲ. ಹೌದು. ಹೆಚ್ಚಿನವರಿಗೆ ಸಹಕಾರ ಮಾಡಿದ್ದಾರೆ. ಅಂದ್ರೆ ಅವರು ಮೇಳವನ್ನು ತಗೊಳ್ತಾರೆ. ಮೇಳ ಅಂದ್ರೆ ಅವರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು. ಆದ್ರೆ ಅವರು ಮೇಳದ ಲಾಭದ ಬಗ್ಗೆ ಅವರು ಇಲ್ಲ, ಚಿಂತೆ ಮಾಡ್ತಾ ಅವರು ಕೈಯಿಂದ ಎಷ್ಟೋ ಹೋಗಿದೆ. ಹೌದು. ಎಷ್ಟೋ ಲಕ್ಷ ಹೋಗಿರ್ಬೋದು. ಒಬ್ಬೊಬ್ಬ ಕಲಾವಿದನಿಗೆ ಲಕ್ಷಗಟ್ಟಲೆ ಹೋಗಿರ್ಬೋದು. ಹೌದು. ಹುಷಾರಿಲ್ಲದಾಗ. ಉದಾಹರಣೆಗೆ ನಾನು ಅವ್ರ ಮೇಳದಲ್ಲಿದ್ದಾಗಲೇ ಈ ಅಪಘಾತ ಆಗಿತ್ತಲ್ಲ, ಯಾವಾಗ ಸರ್ ಅದು? ಅದು 2016. ಕೊರೋನಾಕ್ಕಿಂತ ಮೊದಲು. ಹೇಗಾಯ್ತು ಸರ್? ಬೈಕ್ ಬಿಡುವಾಗ ಮಧ್ಯೆ ಸ್ವಲ್ಪ ಅಜಾಗ್ರತೆ ಅಂತ ಬಿಡಿ, ರಸ್ತೆಯಲ್ಲಿ ರಾತ್ರಿ ಅಲ್ಲ ಬೆಳಿಗ್ಗೆ ಆಟ ಮುಗಿಸಿ ಬೆಳಿಗ್ಗೆ ಬರುವಾಗ. ಎಲ್ಲಿಂದ ಆಟ ಮುಗಿಸಿ? ಕೋಟದಿಂದ ಮುಗಿಸಿ ಬಂದದ್ದು ನಾನು. ಇಲ್ಲಿ ಮುಳ್ಳಿಕಟ್ಟೆ ಅಂತ ಉಂಟು, ಟ್ರಾಸಿ, ಸ್ವಲ್ಪ ಅಪಾಯದ ತಿರುವು, ಹೈವೇ ಅಲ್ಲ. ಆ ದಿವಸ ಗುಡ್ಡಂಬಡಿ ಷಷ್ಠಿ, ಜನ ಜಾಸ್ತಿ ಇದ್ರು, ವೆಹಿಕಲ್ಗಳು ಜಾಸ್ತಿ ಇತ್ತು. ಅವನು ಸ್ವಲ್ಪ ಇದು ಮಾಡಿದ, ಯಾರು ಮುಂದೆ ಹೋಗೋ ತೂಫಾನ್ ಗಾಡಿ, ಅವನು ಸ್ವಲ್ಪ ನಿಲ್ಸಿ ಬಿಟ್ಟ ಪಕ್ಕನ. ನನಗೆ ಹಿಂದಿದ್ದ ಗಡಿಬಿಡಿ ಆಯ್ತು, ನಾನೇ ಕೂತಿದ್ದೆ. ಅವ್ರಿಗೆ ಕೂತಿದ್ ನೀವು? ಕಾಲು ತಾಕ್ತು. ಆ ಗಾಡಿ ತಾಕ್ತು ನನಗೆ. ಅದು ನರ ಇದಾಯ್ತು, ನರ ಕಟ್ಟಾಯ್ತು. ಅಂದ್ರೆ ಅವ್ರು ಬ್ಯಾಕ್ ಸೈಡ್ ಹೋಗಿ ತಾಕಿ ನರ ಕಟ್ಟಾಯ್ತು. ಅಲ್ಲಿ ಬಿದ್ದೆ. ಬಿದ್ದು ಎದ್ದು ಕೂತ್ಕೊಂಡೆ. ಮಾಂಸ ತುಂಬಾ ಹೋಗಿದ್ದಲ್ಲ ಸರ್? ಮಾಂಸ ಅದು ಕಡೆ ಹೋದದ್ದು, ಗಾಯ ಹೆಚ್ಚಾಗ್ಲಿಲ್ಲ, ಒಂದ್ ಸಣ್ಣ ಗಾಯ ಆಗಿತ್ತು. ಮತ್ತೇನೆ ಸರ್ ಜಾಸ್ತಿ ಆಯ್ತು? ಅದು ನರವೇ ಕಟ್ಟಾಗಿಬಿಟ್ಟು, ನರವನ್ನ ಮೂಳೆ ಇದಾಯ್ತು.
ಒಂದು ಈ ಮೂಳೆ ಹಾ. ಕಟ್ಟಾಯ್ತೆ, ಓ ಮತ್ತು ನರ ಕಟ್ಟಾಯ್ತು. ನರ ಕಟ್ಟಾಗಿ ಪೈಪ್ನಲ್ಲಿ ನೀರು ಹಾರಿದಾಗ ರಕ್ತ ರಾತ್ರಿ. ಚಿಮ್ಮಿ ಬಿಡ್ತು ಬೆಳಿಗ್ಗೆ. ಹೌದು. ಕಡೆಗಲ್ಲಿ ಎಲ್ಲ ಪರಿಸರದ ಪರಿಚಯದವ್ರು ಹಾ. ಕಲಾವಿದರಿಗೆ. ಹೌದು. ತಕ್ಷಣ ಕುಂದಾಪುರ ತಗೊಂಡೋಗಿ, ಕುಂದಾಪುರದಲ್ಲಿ ಆಗೋದಿಲ್ಲ ಅಂದ್ರೆ ಹಾ. ಮಣಿಪಾಲ. ಮಣಿಪಾಲ. ಓ